ಮೊಟ್ಟೆ ಕೋಳಿ ಸಾಂಬಾರು ಮಾಡಲು ಬೇಕಾಗಿರುವಂತಹ ಪದಾರ್ಥಗಳು: ಮೊದಲಿಗೆ ನೀರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ, ಕಾಯಿ ತುರಿ, ಖಾರದ ಪುಡಿ, ಧನಿಯಾ ಪುಡಿ, ಲವಂಗ, ಚಕ್ಕೆ, ಗಸಗಸೆ, ಹಾಗೆ ಮೊಟ್ಟೆ ಕೋಳಿ ಚಿಕನ್ನು. ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಒಲೆ ಮೇಲೆ ಒಂದು ಕುಕ್ಕರ್ ಇಡೋಣ. ಚಿಕನ್ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ಮೇಲೆ ಅದು ಕಾದ ನಂತರ ಒಂದು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ನೀರುಳ್ಳಿನ ಹಾಕಬೇಕು. ಈಗ ಎಣ್ಣೆ ಕಾದಿದೆ. ಈಗ ಒಂದು ಸಣ್ಣದಾಗಿ ಹೆಚ್ಚಿರೋ ನೀರುಳ್ಳಿ ಹಾಕಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಚಿಕನ್ ಹಾಕಬೇಕು. ಚಿಕನ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿದ್ಮೇಲೆ ಅರಿಶಿನ ಪುಡಿಯನ್ನು ಹಾಕಬೇಕು. ಅರಿಶಿನ ನೋಡಿಕೊಂಡು ಹಾಕಿದ್ಮೇಲೆ ನೀಟಾಗಿ ಕೈ ಆಡಿಸ್ಬೇಕಿದು. ಕುದೀತಾ ಇದೆ. ಈಗ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು 4 ಸೀಟಿ ಬರೋಂಗೆ ಕುಕ್ಕರ್ ಮುಚ್ಚಬೇಕು. ಮಿಕ್ಸಿ ಮಾಡಲು ಮೊದಲಿಗೆ ನೀರುಳ್ಳಿ ಹಾಕ್ಕೊಬೇಕು. ಒಂದು 2 ರಿಂದ 3 ನೀರುಳ್ಳಿ ಹಾಕ್ಕೊಬೇಕು. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟು ಮಿಕ್ಸಿ ಮಾಡ್ಕೊಬೇಕು. ನೈಸಾಗಿ ರುಬ್ಕೊಬೇಕು. ಚಿಕನ್ನು ಬೆಂದಿದೆ. ಈಗ ಬೆಂದಿರುವಂತಹ ಚಿಕನಿಗೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಹಾಕಬೇಕೀಗ. ರುಬ್ಕೊಂಡಿರೋಂತಹ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಈ ಮಸಾಲೆನ ಇವಾಗ ಹಾಕಿ ಒಂದು ಕುದಿಯಲ್ಲಿ ಬಿಡೋಣ. ಒಂದು ಕುದಿಬೇಕು ಚೆನ್ನಾಗಿ. ಇದು ಕುದ್ದಾದ್ಮೇಲೆ ಇನ್ನು ಉಳಿದಂತಹ ಮಸಾಲೆನ ರುಬ್ಕೊಂಡು ಹಾಕಬೇಕು. ಮಿಕ್ಸಿ ಮಾಡಲು ತೆಂಗಿನಕಾಯಿ ತುರಿ ಹಾಕಬೇಕು. ಅರ್ಧ ಒಳಕ್ಕೆ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಮತ್ತು ಖಾರದ ಪುಡಿ, ನಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಬೇಕಾಗತ್ತೆ ಖಾರದ ಪುಡಿನ. ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ, ಅದನ್ನು ಅಷ್ಟೇ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಲವಂಗ, ಚಕ್ಕೆ, ಅದು ಗಸಗಸೆ 1 ರಿಂದ 1.5 ಸ್ಪೂನ್ ಗಸಗಸೆ ಹಾಕಿದ್ದೀನಿ. ಮತ್ತು ಅರಿಶಿನ ಪುಡಿ ಹಾಕಿ ಜೊತೆಗೆ ಟೊಮೊಟೊ ಇದಿಷ್ಟು ಹಾಕಿ ಇವಾಗ ನೈಸಾಗಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಹಾಕಿರೋಂಥ ಮಸಾಲೆ ಚಿಕನ್ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಇವಾಗ ಉಳಿದಿರೋ ಅಂತಹ ಮಸಾಲೆಯನ್ನು ಹಾಕಬೇಕು. ಉಳಿದಿರೋಂಥ ಮಸಾಲೆ ಇದರಲ್ಲಿ ರುಬ್ಬಿರುವಂತಹ ಟೊಮೊಟೊ, ಕಾಯಿ ತುರಿ, ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಗಸಗಸೆ ಇದಿಷ್ಟು ಹಾಕಿ ರುಬ್ಬಿರುವಂಥ ಮಸಾಲೆನ ಈಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ಕುದಿಯೋಕ್ಕೆ ಬಿಡಬೇಕು. ಮಸಾಲೆ ಹಾಕಿದ್ಮೇಲೆ ನಮಗೆ ನೀರು ಎಷ್ಟು ಬೇಕು ಅಂತ ನೋಡಿ ಸಾಂಬಾರಿಗೆ ಹದ ಮಾಡ್ಕೊಬೇಕು. ನನಗಿಷ್ಟು ಸಾಕು ನೋಡ್ಕೊಂಡು ಹದ ಮಾಡಿಕೊಂಡ್ರೆ ಮುಗೀತು. ಈಗ ಚೆನ್ನಾಗಿ ಕುದಿಯಲ್ಲಿ ಬಿಡಬೇಕದು. ಚೆನ್ನಾಗಿ ಕುದ್ದು ಎಣ್ಣೆ ಪಸಿ ಬಿಟ್ಕೊಬೇಕು. ಚಿಕನ್ ಸಾಂಬಾರು ಚೆನ್ನಾಗಿ ಕುದ್ದು ಈ ಥರ ಎಣ್ಣೆ ಪಸಿ ಬಿಟ್ಕೊಂಡಿದೆ. ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಬೇಕು. ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.